ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ವಿಡಿಯೋ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಕೃಷ್ಣ ಜನ್ಮಾಷ್ಟಮಿ ಹತ್ತಿರ ಬರ್ತಾ ಇದೆ ಅಲ್ವಾ. ಕೃಷ್ಣನಿಗೆ ಪ್ರಿಯವಾದದ್ದೇನು ಹೇಳಿ? ಬೆಣ್ಣೆ. ಏನಪ್ಪ ಇವಳು ಬೆಣ್ಣೆ ಮಾಡೋದನ್ನು ತೋರಿಸ್ತಾ ಇದ್ದಾಳ ಅಂತ ಅಂದ್ಕೊಂಡ್ರಾ? ಹೌದು, ನಾನಿವತ್ತು ನಮ್ಮ ಸಾಂಪ್ರದಾಯಿಕವಾದ ರೀತಿಯಲ್ಲಿ ಅಂದರೆ ಟ್ರೆಡಿಷನಲ್ ಆಗಿ ಹಾಲಿಗೆ ಹೆಪ್ಪ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಅದರಿಂದ ಬೆಣ್ಣೆಯನ್ನು ತೆಗೆದು ತುಪ್ಪವನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಮಾಡೋದು ಹೇಗೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರುವ ವಿಷಯವೇ. ಆದರೆ ನಾನು ಯಾವಾಗಲೂ ಹೇಳುವ ಹಾಗೆ ಎಲ್ಲವೂ ಎಲ್ಲರಿಗೂ ಗೊತ್ತಿರಲೇಬೇಕಂತ ಏನಿಲ್ಲ ಅಲ್ವಾ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ವಿಧಾನ ಯಾರಿಗಾದರೂ ಉಪಯೋಗಕ್ಕಾದರೂ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಷಯ ಏನಂತಂದರೆ, ಕೆಲವರು ಹಾಲಿನ ಕೆನೆಯನ್ನು ದಿನವೂ ತೆಗೆದು ಕೆಲವು ದಿನಗಳ ಕಾಲ ಫ್ರಿಜ್ಜಲ್ಲಿ ಸಂಗ್ರಹಿಸಿ ಆಮೇಲೆ ಅದನ್ನೇ ಕಡೆದು ಬೆಣ್ಣೆ ಮಾಡ್ತಾರೆ. ಈ ಎರಡು ವಿಧಾನಗಳಲ್ಲೂ ಬೆಣ್ಣೆ ಮಾಡ್ಬೋದು, ಆದರೆ ಹಾಲಿಗೆ ಹೆಪ್ಪು ಹಾಕಿ ಮೊಸರನ್ನು ಕಡಿದು ಬೆಣ್ಣೆ ತೆಗೆಯುವುದು ಪ್ರಶಸ್ತವಾದ ಕ್ರಮ ಅಂತ ಹೇಳ್ತಾರೆ. ಹಾಗಾದರೆ ಬನ್ನಿ ತಡ ಮಾಡದೆ ಶುರು ಮಾಡುವ. ಮೊದಲಿಗೆ ನಾನಿಲ್ಲಿ ಹಾಲನ್ನು ಕುದಿಲಿಕ್ಕೆ ಇಡ್ತೇನೆ. ಈಗ ತಣ್ಣಗಾದ ಹಾಲನ್ನು ಯಾವ ಪಾತ್ರೆಯಲ್ಲಿ ಮೊಸರು ಮಾಡ್ತೇವೋ ಆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಪೂರ್ತಿಯಾಗಿ ತಣ್ಣಗಾಗಬೇಕಂತ ಏನಿಲ್ಲ. ಹಾಲಿಗೆ ಹೆಪ್ಪು ಹಾಕುವಾಗ ಹಾಲು ಸ್ವಲ್ಪ ಉಗುರು ಬೆಚ್ಚಗೆ ಇದ್ದರೆ ಮೊಸರು ಕೂಡ ಒಳ್ಳೆಯದಾಗ್ತದೆ. ಇದೇ ಹಂತದಲ್ಲಿ ಹಾಲಿನ ಮೇಲೆ ಇರುವ ಈ ಕೆನೆಯನ್ನು ಒಂದು ಸಣ್ಣ ಬೌಲ್ನಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಈಗ ಈ ಹಾಲಿಗೆ ಚಿಕ್ಕ ಸೌಟಿನಲ್ಲಿ ಒಂದು 2 ಸೌಟ್ ಆಗುವಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಬೆಂಗಳೂರಿನಲ್ಲಿ ವಾತಾವರಣ ಸ್ವಲ್ಪ ತಂಪಾಗಿರೋದ್ರಿಂದ ಮೊಸರು ಬೇಗ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಹೆಪ್ಪು ಹಾಕಬೇಕಾಗ್ತದೆ. ಆಮೇಲೆ ಮೊಸರಿನ ಹುಳಿಯನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು. ಇದೇ ರೀತಿ ಈಗ ತೆಗೆದಿಟ್ಟಿರುವ ಕೆನೆಗೂ ಸ್ವಲ್ಪ ಮೊಸರು ಹಾಕ್ತಾ ಇದ್ದೇನೆ. ಈಗ ಎರಡನ್ನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕೆನೆಯೆಲ್ಲ ತೆಗೆದ ಮೇಲೂ ಸ್ವಲ್ಪ ಜಿಡ್ಡಿನ ಅಂಶ ಅಥವಾ ಫ್ಯಾಟನ್ನು ನಾವು ಹೀಗೆ ಮೇಲ್ಗಡೆ ಕಾಣ್ಬೋದು. ಇದನ್ನು ನಾನು ಮೊಸರು ಮಾಡಿದ ನಂತರ ಸ್ವಲ್ಪ ದಪ್ಪ ಪದರದ ಹಾಗಿದ್ದರೆ ಅದನ್ನು ಮೇಲಿಂದ ತೆಗೆದು ನಾವು ಪ್ರತಿದಿನ ಮೊಸರು ಉಳಿದದನ್ನು ಫ್ರಿಜ್ಜಲ್ಲಿ ಇಡ್ತೇವಲ್ವ ಮಜ್ಜಿಗೆ ಮಾಡಲಿಕ್ಕೆ ಅಂತ, ಅದರ ಜೊತೆ ಸೇರಿಸ್ತೇನೆ. ಅದೇ ರೀತಿ ಇಲ್ಲಿ ಕೆನೆಗೆ ಹೆಪ್ಪು ಹಾಕಿಡ್ತೇವಲ್ವ, ಇದನ್ನು ಕೂಡ ನಾನು ಅದರ ಜೊತೆ ಸೇರಿಸ್ತೇನೆ. ನಾನು ಸಾಮಾನ್ಯವಾಗಿ ಹಾಲಿಗೆ ಹೆಪ್ಪು ಹಾಕಿದ ಮೇಲೆ ಓವನ್ನ ಒಳಗೆ ಇಡ್ತೇನೆ. ಯಾಕೆಂತ ಹೇಳಿದರೆ ಇಲ್ಲಿ ಬೆಂಗಳೂರಿನ ವಾತಾವರಣ ಸ್ವಲ್ಪ ತಂಪಾಗಿರೋದ್ರಿಂದ ಹೊರಗಡೆ ಇಟ್ಟರೆ ಬೇಗ ಮೊಸರು ಆಗೋದಿಲ್ಲ. ಇದರ ಬದಲಿಗೆ ನೀವು ಬೇಕಿದ್ರೆ ಕುಕ್ಕರಿನ ಒಳಗೆ ಅಥವಾ ಚೈನಾ ಪಾಟ್ ಉಂಟಲ್ಲ ಅದರ ಒಳಗೆ ಇಡ್ಬೋದು. ಅದೇ ರೀತಿ ಕಿಚನ್ ಕ್ಯಾಬಿನೆಟ್ಟಿನ ಒಳಗೆ, ಈಗ ಎಲ್ಲಿಯಾದರೂ ಬೆಚ್ಚಗಿನ ಜಾಗದಲ್ಲಿ ಇಟ್ಟರೆ ಆಯಿತು ಅಷ್ಟೇ. ಈಗ ಮೊಸರು ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಇಡ್ತೇನೆ. ಎಂತ ಬೇಕು ಬೆಣ್ಣೆ ಕಳ್ಳಿಗೆ? ಎಂತ ಬೇಕು? ಎಂತ ಬೇಕು? ಬೆಣ್ಣೆ ಬೇಕಾ? ನಾತಿಗೆ ಬೇಕಾ? ಎಲ್ಲಿದ್ದು ಬೆಣ್ಣೆ? ಬೆಣ್ಣೆ ಆಯಕಷ್ಟೇ ಅತ್ತ, ಬೆಣ್ಣೆ ಆಯಕಷ್ಟೇ ಅಂತ. ಬೆಣ್ಣೆ ಇದ್ದರಲ್ಲಿ ಇಲ್ಲ ಇದ್ದ ನೆತ್ತಿಗೆ ಬೇಕು. ಎಲ್ಲಿದ್ದು ಬೆಣ್ಣೆ ತೋರಿಸಿ. ಎಲ್ಲಿದ್ದು? ಮೇಲಿದ್ದು. ಎಲ್ಲಿದ್ದು? ಎಲ್ಲಿದ್ದು? ಇದ್ದ ಬೆಣ್ಣೆ? ಇಲ್ಲೇ ಬೆಣ್ಣೆ ಆದನ್ನು ಕೊಟ್ಟಿದೆ ನೆತ್ತಿಗೆ ಬೆಣ್ಣೆ. ಈಗ ನಾನಿಲ್ಲಿ ಒಂದು 4-5 ದಿನದ ಮೊಸರನ್ನು ಎಲ್ಲ ಒಟ್ಟು ಸೇರಿಸಿ ಅದೇ ರೀತಿ ಕೆನೆಗೆ ಹೆಪ್ಪು ಹಾಕಿಟ್ಟಿದ್ದೇವಲ್ವ ಅದನ್ನು ಕೂಡ ಸೇರಿಸಿ ಒಂದು ಪಾತ್ರೆಗೆ ಹಾಕಿ ಕಡಿಲಿಕ್ಕೆ ಇಟ್ಟಿದ್ದೇನೆ. ಈಗ ಮೊಸರು ಕಡ್ದಾಯಿತು. ಇನ್ನೀಗ ಬೆಣ್ಣೆಯನ್ನೆಲ್ಲ ಕೂಡಿಕೊಳ್ಬೇಕು. ಬೆಣ್ಣೆ ನತಿಗೆ ಬೇಕು.
ಬೆಣ್ಣೆ. ಜೀಜಿಲಿ ಕೈ ಅದ್ದಿ ಹಿಂಗೆ ಮಾಡೋದು. ಈ ರೀತಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಟುಕೊಂಡು ಬಿಸಿ ನೀರಲ್ಲಿ ಅವಾಗವಾಗ ಕೈ ಮುಳುಗಿಸಿಕೊಂಡು ಬೆಣ್ಣೆ ಕೂಡಬೇಕು. ಈ ರೀತಿ ಮಾಡೋದ್ರಿಂದ ಬೆಣ್ಣೆ ಕೈಗೆ ಹಿಡಿಯುವುದಿಲ್ಲ. ಈ ರೀತಿಯಾಗಿ ಮಜ್ಜಿಗೆ ಮಾಡಿದ ಪಾತ್ರೆಯ ಸೈಡನ್ನೆಲ್ಲ ಒಮ್ಮೆ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ. ಈಗ ಈ ಬೆಣ್ಣೆಯನ್ನು ಒಮ್ಮೆ ಒಂದೆರಡು ಸಲ ನೀರು ಹಾಕಿ ತೊಳಿತಾ ಇದ್ದೇನೆ. ಈಗ ಬೆಣ್ಣೆಯನ್ನು ನಾನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ. ಇದೇ ರೀತಿ ಒಂದು 4-5 ಸಲ ಮಾಡಿದ ಬೆಣ್ಣೆಯನ್ನೆಲ್ಲ ಒಟ್ಟು ಸೇರಿಸಿ ಒಂದು ಬಾಕ್ಸಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ. ಸಾಕಲ್ದಾ? ಇನ್ನು ಬೇಡ, ಸಾಕು. ಇನ್ನಿಲ್ಲ. ಈಗ ನಾನಿಲ್ಲಿ ಬೆಣ್ಣೆಯನ್ನು ತುಪ್ಪ ಮಾಡ್ತಾ ಇದ್ದೇನೆ. ತುಪ್ಪ ಮಾಡುವ ಮೊದಲು ಬೆಣ್ಣೆಯನ್ನು 1-2-3 ಸಲ ಚೆನ್ನಾಗಿ ತೊಳಿಬೇಕು. ಬೆಣ್ಣೆ ಮಾಡಿದಾಗಲೇ ನಾನು 1-2 ಸಲ ತೊಳೆದಿದ್ದೇನೆ, ಆದರೂ ಕೂಡ ಇನ್ನೊಂದೆರಡು ಸಲ ತೊಳಿತಾ ಇದ್ದೇನೆ. ಯಾಕೆಂತ ಹೇಳಿದರೆ ತುಪ್ಪ ಮಾಡುವ ಮೊದಲು ಬೆಣ್ಣೆಯನ್ನು ಸರಿಯಾಗಿ ತೊಳೆಯದೇ ಇದ್ದರೆ ತುಪ್ಪ ಒಂದು ಥರ ಸ್ಮೆಲ್ ಬರ್ತದೆ, ಅದೇ ರೀತಿ ಬೇಗ ಕೆಟ್ಟು ಹೋಗ್ತದೆ. ಈಗ ನಾನಿಲ್ಲಿ ತುಪ್ಪ ಮಾಡಲಿಕ್ಕೆ ಇಟ್ಟಿದ್ದೇನೆ. ತುಪ್ಪ ಮಾಡುವಾಗ ಯಾವಾಗಲೂ ದಪ್ಪ ತಳದ ಪಾತ್ರೆಯನ್ನು ಉಪಯೋಗಿಸಬೇಕು. ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕಂತ ಏನಿಲ್ಲ, ಸೀದು ಹೋಗದ ಹಾಗೆ ನೋಡ್ತಾ ಇದ್ದರೆ ಆಯಿತು ಅಷ್ಟೇ. ಬೆಣ್ಣೆ ಕರಗಿ ತುಪ್ಪ ಆಗ್ತಾ ಇರುವಾಗ ಚಟಪಟ ಚಟಪಟ ಶಬ್ದ ಕೇಳ್ತಾ ಇರ್ತದೆ, ಅದೇ ರೀತಿ ನೊರೆ ಉಕ್ಕಿ ಬರ್ತದೆ. ಒಂದು ಹಂತದಲ್ಲಿ ಈ ನೊರೆ ಉಕ್ಕಿ ಬರೋದು ನಿಲ್ತದೆ, ಅದೇ ರೀತಿ ಶಬ್ದ ಕೂಡ ನಿಲ್ತದೆ. ಹಾಗೆ ಆದಾಗ ತುಪ್ಪ ಆಗಿದೆ ಅಂತ ಅರ್ಥ. ಇದಿನ್ನೂ ಸ್ವಲ್ಪ ಆಗಬೇಕು. ತುಪ್ಪ ಸರಿಯಾಗಿ ಕಾಯದೇ ಇದ್ದರೆ, ಅಂದರೆ ಶಬ್ದ ನಿಲ್ಲುವ ಮೊದಲೇ ಅಥವಾ ನೊರೆ ನಿಲ್ಲುವ ಮೊದಲೇ ನಾವು ಸ್ಟವ್ ಆಫ್ ಮಾಡಿದರೆ ತುಪ್ಪ ಜಾಸ್ತಿ ಸಮಯ ಇಡ್ಲಿಕ್ಕಾಗೋದಿಲ್ಲ, ಬೇಗ ಕೆಟ್ಟು ಹೋಗ್ತದೆ. ಅದೇ ರೀತಿ ಕೆಲವೊಮ್ಮೆ ತುಪ್ಪ ಕೆಟ್ಟ ಸ್ಮೆಲ್ ಬರ್ತಾ ಇರ್ತದೆ, ಅದು ಕೂಡ ಇದೇ ಕಾರಣದಿಂದಾಗಿರ್ತದೆ. ಯಾಕೆ ಆ ರೀತಿ ಸ್ಮೆಲ್ ಬರ್ತದೆ ಅಂತಂದರೆ
ಚೆನ್ನಾಗಿ ತುಪ್ಪವನ್ನು ಕಾಯಿಸದಿದ್ದರೆ ಅದರಲ್ಲಿ ನೀರಿನ ಅಂಶ ಹಾಗೆ ಉಳಿದುಕೊಳ್ತದೆ. ಹಾಗಾಗಿ ತುಪ್ಪವನ್ನು ಚೆನ್ನಾಗಿ ಕಾಯಿಸಿಕೊಳ್ಬೇಕು. ಇದೀಗ ತುಪ್ಪ ಆಗಿದೆ. ಈ ರೀತಿಯಾದಾಗ ಸ್ಟವ್ ಅನ್ನು ಆಫ್ ಮಾಡಿಕೊಳ್ಬೇಕು. ಈಗ ಈ ತುಪ್ಪವನ್ನು ಫಿಲ್ಟರ್ ಮಾಡಿ ಒಂದು ಗಾಜಿನ ಬಾಟಲಿಯಲ್ಲಿ ಹಾಕಿಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಎಲ್ಲರಿಗೂ ಧನ್ಯವಾದಗಳು. ಬಾಯ್.